ಹರೇ ರಾಮ ಕಲಾಸ್ವಾದ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಅಪ್ಪೆ ಮಿಡಿ ಗೊಜ್ಜು ಹೆಂಗೆ ಮಾಡೋದು ಹೇಳಿ ತೋರಿಸ್ಕೊಡ್ತೀನಿ. ಎಲ್ಲರ ಮನೆಯಲ್ಲೂ ಸಾಮಾನ್ಯ ಅಪ್ಪೆ ಮಿಡಿ ಉಪ್ಪಿನಕಾಯಿ ಇದ್ದೇ ಇರ್ತು. ಆ ಉಪ್ಪಿನಕಾಯಿ ತೆಗೆದು ಭರಣಿಂದ ತೆಗೆದು ನಾವು ಕೊಚ್ಚಿ ಅದಕ್ಕೇನು ಒಗ್ಗರಣೆ ಹಾಕವ ಹಿಂಗಿಂದು ಹಾಕಿ ಬಾಟ್ಲಿ ತುಂಬ ಇಟ್ಕತ್ವಲ್ಲಿ ಆ ಟೈಮಲ್ಲಿ ಒಂದು 8-10 ತೆಗೆದು ಚೆನ್ನಾಗಿ ತೊಳೆದು ಒಂದು ಏರ್ಟೈಟ್ ಗ್ಲಾಸು ಕರಡಿಗೆಲ್ಲ ಹಾಕಿಟ್ಕೊಂಬಿಟ್ರೆ ಮಿಡಿ ಗೊಜ್ಜು ಆಮೇಲೆ ತಂಬುಳಿ ಎಲ್ಲ ಮಾಡಲಾಗ್ತು. ನೋಡು ನಾನು ಹಿಂಗೆ ತೊಳೆದಿಟ್ಕತ್ತಿ ಕ್ಲೀನಾಗಿ. ಅದನ್ನೀಗವ ಕೊರಿಯವು ಹುಂಗನ್ನು ಅದ್ರ ಒಳಗಡೆ ಇರೋ ಹುಂಗಿರ್ತಲ್ಲಿ ಅದನ್ನ ತೆಗಿಯವು. ಅದು ತೆಗೆದು ನಾವೆಲ್ಲ ತಿನ್ಲಕ್ಕು ಸ್ವಲ್ಪ ಕಿರ್ಗೈ ಇರ್ತು. ಗೊಜ್ಜಿಗೆ ಇದಕ್ಕೆ ಹಾಕ್ಕೊಂಬುದು ಬೇಡ, ಕೈ ಆಗೋಗ್ತು ಸ್ವಲ್ಪವ. ಹೀಗೆ ಒಂದು 4 ಮಿಡಿ ತಗಂಜಿ ದೊಡ್ಡ ಸೈಜು, ಸಣ್ಣದಾದ್ರೆ ಒಂದು 5-6 ಬೇಕಾಗ್ತು. ಒಂದು ಬಂಡಿ ತಗೊಂಡು ಹುರ್ಕೊಂಬಲ್ಲೆ ಗ್ಯಾಸ್ ಮೇಲೆ ಇಟ್ಕಂಜಿ ಅದಕ್ಕೆ ಒಂದು 5-6 ಒಣಮೆಣಸು, ಖಾರಕ್ಕೆ ಒಂದು 8-10 ಸೂಜಿ ಮೆಣಸು, ನಿಂಗಳ ಖಾರ ಎಷ್ಟಿದ್ದು ಅಷ್ಟು ನೋಡ್ಕೊಳ್ಳಿ. ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಹುರಿಯವು. ಇದಕ್ಕೆ ಒಂದು ಅರ್ಧ ಚಮಚ ಸಾಸಿವೆ ಕಾಳು ಹಾಕ್ಕೊಳ್ಳಿ. ಹಾಗೆ ಒಂಚೂರು ಇಂಗು ಪರಿಮಳಕ್ಕೆ ಸ್ವಲ್ಪ ಹಾಕ್ಕೊಂಡು ಹುರಿದಿಟ್ಕೊಂಬಿಟ್ರೆ ಅಡ್ಡಿಲ್ಲ, ತಣಿಯ ತಕ್ಕ ಬಿಡಿ. ಇದಕ್ಕೆ ರಾಶಿ ಕಡಿಮೆ ಇಂಗ್ರೀಡಿಯೆಂಟ್ಸ್ ಸಾಕಾಗ್ತು. ಇಷ್ಟು ಹುರಿದಿದ್ದನ್ನು ತಣಿಯಲ್ಲಿ ಬಿಡಿ. ತಣಿದ ಮೇಲೆ ಜಾರಿಗೆ ಹುರಿದಿದ್ದು ಹಾಕ್ಕೊಂಡು ಅದ್ರ ಜೊತೆಗೆ ನಾವು ಅಪ್ಪೆ ಮಿಡಿ ಕೊಚ್ಚಿದ್ನು ಹಾಕವು. ಹಾಗೆ ನಾ ಇಲ್ಲಿ ಅರ್ಧ ತೆಂಗಿನಕಾಯಿ ತುರಿ ತಗಂಜಿ ಹಸಿದು ಅದನ್ನು ಹಾಕಿ ಒಂದು ಸಲ ಬೀಸ್ಕೊಳ್ಳಿ. ಈಗ ನೀರು ಹಾಕ್ಕೊಂಡು ಚಲೋ ಹೊತ್ತಾಗಿ ಬೀಸವು. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ನಿಮಗೆ ಇಷ್ಟ ಆದಲ್ಲಿ, ಹಾಗೆ ಲೈಕ್ ಮಾಡಿ. ಈ ಗೊಜ್ಜು ಅನ್ನಕ್ಕೆ, ದೋಸೆಗೆ, ರೊಟ್ಟಿಗೆ, ಚಪಾತಿಗೆ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ನು. ಅನ್ನ ಗೊಜ್ಜು ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಊಟ ಮಾಡಿದ್ರೆ ಸಿಕ್ಕಾಪಟ್ಟೆ ಇಷ್ಟಪಡ್ತೀರಿ. ನಾ ಇಲ್ಲಿ ಮೇಲಿಂದ ಯಾವುದೇ ಒಗ್ಗರಣೆ ಹಾಕಿದ್ನಿಲ್ಲ. ನಿಮಗೆ ಇಷ್ಟ ಇದ್ದರೆ ಸಾಸಿವೆ ಕಾಳು, ಇಂಗು ಮತ್ತು ಒಂದು ಒಣಮೆಣಸು ಹಾಕಿ ಒಗ್ಗರಣೆ ಮಾಡ್ಕೊಳ್ಳಕ್ಕು ಮಾಡಲೇಬೇಕು ಹೇಳೇನಿಲ್ಲ. ನೋಡಿ ಎಲ್ಲರ ಮನೆಯಲ್ಲೂ ಮಾವಿನ ಮಿಡಿ ಉಪ್ಪಿನಕಾಯಿ ಇದ್ದೇ ಇರ್ತು. ಗೊತ್ತಿಲ್ಲಗದ್ದವು ಒಂದು ಸಲ ಟ್ರೈ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ಅಡುಗೆಯೊಂದಿಗೆ ಸಿಗೋಣ.